ಓಕೆ, ಪಾರ್ಟ್ 3 50 ಕ್ವಶನ್ ಆಯಿತು. ಪಾರ್ಟ್ 2ವರೆಗೂ ಇದು 51ನೇ ಕ್ವಶನ್. ಇಫ್ ದಿ reduced bearing of a line is north 45 degree east, then its whole circle bearing is ಅಂದರೆ ರೆಡ್ಯೂಸ್ ಬೇರಿಂಗ್ ಅಂದರೆ ರೆಡ್ಯೂಸ್ ಆರ್ ಕ್ವಾಡ್ರಂಟಲ್ ಬೇರಿಂಗ್. ಇದು ನಾರ್ತು, ಇದು ಈಸ್ಟು, ಸೌತು, ವೆಸ್ಟ್. ಅವ್ರು ಇದು ಕೊಟ್ಟಿದ್ದಾರೆ, ನಾರ್ತ್ ಟು ಈಸ್ಟು 45 ಅಂತ ಕೊಟ್ಟಿದ್ದಾರೆ. ಹೋಲ್ ಸರ್ಕಲ್ ಬೇರಿಂಗಲ್ಲಿ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಕ್ವಶನಲ್ಲೇ ಆನ್ಸರ್ ಇದೆ. ಹೋಲ್ ಸರ್ಕಲ್ ಬೇರಿಂಗು 45 ಆಗುತ್ತೆ. ಓಕೆ, ಹೋಲ್ ಸರ್ಕಲ್ ಬೇರಿಂಗ್ ನಾವು ವಿತ್ ರೆಸ್ಪೆಕ್ಟ್ ನಾರ್ತಿಂದನೇ ಮಾಡ್ತೀವಿ. ಓಕೆ, ಇಲ್ಲಿ ಕೊಟ್ಟಿದ್ರು ಅಂದರೆ ಸೌತು ಈಸ್ಟು ಒಂದು 45 ಕೊಟ್ಟಿದ್ರೆ ಇದು ನಾವು ಹೋಲ್ ಸರ್ಕಲ್ ಬೇರಿಂಗ್ ಮಾಡಬೇಕಾಗಿತ್ತು ಅಂದರೆ 180 ಮೈನಸ್ ಮಾಡಿದರೆ ನಮಗೆ ಇದು ಆನ್ಸರ್ ಬರ್ತಿತ್ತು. ಇದು ಹೋಲ್ ಸರ್ಕಲ್ ಬೇರಿಂಗ್ ಆಗ್ತಿತ್ತು. ಓಕೆ, 52 ನೋಡ್ಕೊಳ್ಳಿ. ಕೀಪಿಂಗ್ ದಿ ಇನ್ಸ್ಟ್ರೂಮೆಂಟ್ ಹೈಟ್ ಆ್ಯಸ್ 1.5 ಮೀಟರ್, ಲೆಂತ್ ಆಫ್ ಸ್ಟಾಫ್ 4 ಮೀಟರ್, ದಿ ಸ್ಲೋಪ್ ಆಫ್ ದಿ ಗ್ರೌಂಡ್ ಆ್ಯಸ್ 1/10. ಓಕೆ, 1/10 ಸ್ಲೋಪ್ ಗ್ರೌಂಡ್. ಈ ಥರ ಗ್ರೌಂಡ್ ಸ್ಲೋಪಲ್ಲಿದೆ. ದಿ ಸೈಟ್ ಆನ್ ದಿ ಡೌನ್ ಸ್ಲೋಪ್ ಮಸ್ಟ್ ಬಿ ಲೆಸ್ ದೆನ್ ಡ್ಯಾಶ್ ಮೀಟರ್. ಇದು ಎಷ್ಟು ಸ್ಲೋಪ್ ಇದೆ ಅಂತ ಕೇಳಿದ್ದಾರೆ. ಓಕೆ, ಇದಕ್ಕೊಂದು ಫಾರ್ಮುಲಾ ಬರುತ್ತೆ. ಟ್ಯಾನ್ ಟೀಟಾ ಈಸ್ ಈಕ್ವಲ್ ಟು ಗ್ರೌಂಡ್ ಸ್ಲೋಪ್ ಅಂದರೆ 1/10 ಇದೆ. ಓಕೆ, ಈಗ ಟೀಟಾ ಫೈಂಡ್ ಔಟ್ ಮಾಡ್ಬೇಕು ನಾವು. ಟೀಟಾ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಟ್ಯಾನ್ ಇನ್ವರ್ಸ್ 1/10 ಸಮ್ ಆನ್ಸರ್ ಬರುತ್ತೆ. ಈ ಆನ್ಸರ್ ಬಂದ ನಾವು ಮತ್ತೆ ನಾವು ಟ್ಯಾನ್ ಟೀಟಾ ಈಸ್ ಈಕ್ವಲ್ ಟು ಅಪೋಸಿಟ್ ವೇ ಅಡ್ಜಸೆಂಟ್. ಓಕೆ, ಇದರಲ್ಲಿ ನಾವು ಸಬ್ಮಿಟ್ ಮಾಡಿದ್ರೆ ಆನ್ಸರ್ ಬರುತ್ತೆ 25. ಓಕೆ, ಮೋಸ್ಟ್ ಟೋಟಲ್ ಟೇಷನ್ ಇನ್ಸ್ಟ್ರೂಮೆಂಟ್ಸ್ ಮೆಜರ್ಸ್ ಆ್ಯಂಗಲ್ಸ್ ಬೈ ಮೀನ್ಸ್ ಆಫ್ ಡ್ಯಾಶ್ ಆಫ್ ಎಕ್ಸ್ಟ್ರೀಮ್ಲಿ ಪ್ರಿಸೈಸ್ ಡಿಜಿಟಲ್ ಬಾರ್ಕೋಡ್ಸ್ etched on rotating glasses, cylinders or discs within the instruments. ಇದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಥರ ಕ್ವಶನ್ ಕೇಳಿದ್ದಾರೆ. ಸೊ ಇದು ಬಂದು ಎಲೆಕ್ಟ್ರೋ ಆಪ್ಟಿಕಲ್ ಸ್ಕ್ಯಾನಿಂಗ್ ಆಗುತ್ತೆ ಆನ್ಸರ್. 54 ಫಾರ್ ಮಿಕ್ಸ್ಡ್ ಟ್ರಾಫಿಕ್ conditions rate of super elevation of horizontal highway curves of radius 500 meter and a speed of 100 kmph is. ಓಕೆ, ಏನಂತ ಕೇಳಿದರೆ ಹಾರಿಜಾಂಟಲ್. ಓಕೆ, ಕಂಡೀಷನ್ ಏನಿದೆ, ಮಿಕ್ಸ್ಡ್ ಟ್ರಾಫಿಕ್ ಕಂಡೀಷನ್ ಇದೆ. ಓಕೆ, ಇದು ಕಂಡೀಷನ್ಸ್ ಮೇಲೂ ಡಿಪೆಂಡ್ ಆಗುತ್ತೆ. ಮಿಕ್ಸ್ಡ್ ಇದ್ದಾಗ ಒಂದು ಬರುತ್ತೆ, ಮತ್ತು ಇಕ್ವಿಲಿಬ್ರಿಯಮ್ ಕಂಡೀಷನಲ್ಲಿ ಫಾರ್ಮುಲಾ VR² / 127/R ಬರುತ್ತೆ ಅದು. ಓಕೆ, ಈ ಕಂಡೀಷನಲ್ಲಿ ಮಿಕ್ಸ್ಡ್ ಟ್ರಾಫಿಕ್ ಕಂಡೀಷನಲ್ಲಿ E = V² / 225/R ಈ ಕಂಡೀಷನ್ ಬರುತ್ತೆ ಅದಕ್ಕೆ. ಓಕೆ, ಇಲ್ಲಿ V ಏನಿದೆ, ವೆಲಾಸಿಟಿ ಕೊಟ್ಟಿದ್ದಾರೆ 100 kmph ಅಂತ. ಓಕೆ, R ರೇಡಿಯಸ್ 500 ಕೊಟ್ಟಿದ್ದಾರೆ. ಇದನ್ನು ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಆನ್ಸರ್ ಬರುತ್ತೆ 0.089 ಆಪ್ಷನ್ 2. 55 ಕ್ವಶನು. ದಿ ರೇಷಿಯೋ ಆಫ್ ದಿ ಹಾರಿಜಾಂಟಲ್ ಎಫೆಕ್ಟಿವ್ ಸ್ಟ್ರೆಸ್ ಟು ದಿ ವರ್ಟಿಕಲ್ ಎಫೆಕ್ಟಿವ್ ಸ್ಟ್ರೆಸ್ ಈಸ್ ಟರ್ಮ್ಡ್ ಆ್ಯಸ್. ಓಕೆ, ಅಂದರೆ ಹಾರಿಜಾಂಟಲ್ ಎಫೆಕ್ಟಿವ್ ಸ್ಟ್ರೆಸ್ಸಿಂದ ವರ್ಟಿಕಲ್ ಎಫೆಕ್ಟಿವ್ ಸ್ಟ್ರೆಸ್ ರೇಷಿಯೋ ಏನಾಗುತ್ತೆ ಅಂತ ಕೇಳಿದ್ದಾರೆ. ದಿ ರೇಷಿಯೋ ಆಫ್ ಹಾರಿಜಾಂಟಲ್ ಎಫೆಕ್ಟಿವ್ ಸ್ಟ್ರೆಸ್ ವರ್ಟಿಕಲ್ ಎಫೆಕ್ಟಿವ್ ಸ್ಟ್ರೆಸ್ ಏನಾಗುತ್ತೆ ಅಂತ ಕೇಳಿದ್ದಾರೆ. ಕೋಎಫಿಷಿಯಂಟ್ ಆಫ್ ಲ್ಯಾಟ್ರಲ್ ಅರ್ತ್ ಪ್ರೆಷರ್. ಓಕೆ, ಅಡ್ಡ ಮತ್ತು ಉದ್ದ ಬಂದರೆ ಅದು ಕೋಎಫಿಷಿಯಂಟ್ ಆಫ್ ಲ್ಯಾಟ್ರಲ್ ಅರ್ತ್ ಪ್ರೆಷರ್ ಆಗುತ್ತೆ. 56 ಕ್ವಶನು. ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಈಸ್ ಎ ಪಾಯಿಂಟ್ ಇನ್ ಟೈಮ್ ವೆನ್ ಸರ್ಟನ್ ಕಂಡೀಷನ್ಸ್ ಹ್ಯಾವ್ ಬೀನ್ fulfilled such as the start or completion of one or more activities ಬಂದರೆ ಅದೇನು ಇವೆಂಟ್ ಆಗುತ್ತೆ. which one of the following does have some limitations when applied to detailed engineering design work during early stage of a project? ಇದು ಕ್ರಿಟಿಕಲ್ ಪಾತ್ ಮೆಥಡ್. ಓಕೆ, CPM. ಐವತ್ತೆಂಟನೇ ಕ್ವಶನು. ಎ ಪೋರ್ಷನ್ ಆಫ್ ಎಂಬ್ಯಾಕ್ಮೆಂಟ್ ಹ್ಯಾವಿಂಗ್ ಎ ಯೂನಿಫಾರ್ಮ್ ಅಪ್ ಗ್ರೇಡಿಯಂಟ್ 1/500 ಅಪ್ ಗ್ರೇಡಿಯಂಟ್ ಅಂತ ಹೇಳಿದ್ದಾರೆ. ಇನ್ ಎ ಸರ್ಕ್ಯುಲರ್ ವಿತ್ ರೇಡಿಯಸ್ 1000 ಮೀಟರ್ ಆಫ್ ದಿ ಕರ್ವ್ ಲೈನ್ ಇಟ್ subtends 180 degree at a center. If the height of bank
height of the bank is 1 meter at the lower end and side slope 2:1. The earthwork involved is dash into 10 to the power of dash into 1000 into ಮೀಟರ್ ಕ್ಯೂಬ್ ಅಂತ ಕೊಟ್ಟಿದ್ದಾರೆ. 1000 ಮೀಟರ್ ಕ್ಯೂಬ್ ಎಷ್ಟು ಬರುತ್ತೆ ಇದು? ಡೈರೆಕ್ಟು ಇದು ಒಂದು ಕ್ವಶನ್ಸ್ ನನಗೂ ಅಷ್ಟು ಇದು ಆಗಲಿಲ್ಲ, ಸೊ ಇದ್ರ ನಾನು ಡೈರೆಕ್ಟ್ ಆನ್ಸರ್ ಹೇಳ್ತೇನೆ. ಆ್ಯಕ್ಚುಲಿ ಗ್ರೇಸ್ ಕೊಟ್ಟಿದ್ರು ಇದು ಆವಾಗ, ಓಕೆ, ಗ್ರೇಸ್ ಮಾರ್ಕ್ಸ್ ಇತ್ತು. ಇದು ನಾಟ್ ಶೋರು, ಯಾಕಂದರೆ ಇದು ಅವರು ಏನು ಗ್ರೇಸಲ್ಲಿ ಏನಂತ ಕೊಟ್ಟಿದ್ರು ಅಂದರೆ ಡಾಟಾ ನಾಟ್ ಸಫಿಷಿಯೆಂಟ್. ಓಕೆ, ಡಾಟಾ ನಾಟ್ ಸಫಿಷಿಯೆಂಟ್ ಗ್ರೇಸ್ ಮಾರ್ಕ್ಸ್ ಇದು 59 ನೋಡ್ಕೊಳ್ಳಿ. Following results are obtained from particle size analysis. Uniformity coefficient 8, coefficient of curvature 2.8, percentage of soil passing through 75 micron ISU is equal to 10%. Percentage of soil passing through 7.5 mm ISU is equal to 70%. If liquid limit and plastic limit for the soil are 38% and 34.2% respectively, this soil can be classified as per IS soil classification system. ಇದರದ್ದು ಡೈರೆಕ್ಟ್ ಆನ್ಸರ್ ಹೇಳ್ತೇನೆ. ಸೆಕೆಂಡ್ ಆಪ್ಷನ್ನು SW ಮೈನಸ್ SM ಅಂತೇಳಿ. SW ಅಂದರೆ ಇಲ್ಲಿ ವೆಟ್ ಸ್ಯಾಂಡ್, SM ಅಂದರೆ ಇಲ್ಲಿ ಮೀಡಿಯಮ್ ಸ್ಯಾಂಡ್. ಓಕೆ, ಈಗ SW ಅಂದರೆ ವೆಟ್ ಸ್ಯಾಂಡು, ಮೀಡಿಯಮ್ ಸ್ಯಾಂಡು, SC ಅಂದರೆ ಸಿಲ್ಟಿ ಸ್ಯಾಂಡ್ ಬರುತ್ತೆ ಇದು. ಓಕೆ, SP ಅಂದರೆ ಪುವರ್ ಸ್ಯಾಂಡು, ಮೀಡಿಯಮ್ ಸ್ಯಾಂಡು, ಸಿಲ್ಟಿ ಸ್ಯಾಂಡು, ವೆಟ್ ಸ್ಯಾಂಡ್. ಓಕೆ, ಇದು ಒಂದು ಫುಲ್ ಫಾರ್ಮ್ಸ್ ಇವೆಲ್ಲ. ಬೆಂಟೊನೈಟ್ ಕ್ಲೇ ಈಸ್ ಆನ್ ಎಕ್ಸಾಂಪಲ್ ಫಾರ್ ಯಾವುದಕ್ಕಿದು ಇದೆ? ಇದು ಇಂಪಾರ್ಟೆಂಟ್ ಕ್ವಶನ್ ನೋಡ್ರಿ, ಭಾಳ ಸಲ ಕೇಳಿದ್ದು. ಮಾಂಟ್ ಮೋರ್ಲೋ ನೈಟ್ ಅಂತೇಳಿ. ಓಕೆ, ಎಲ್ಲಿ ಕಂಡು ಬರ್ತದೆ ಅಂದರೆ ಬ್ಲ್ಯಾಕ್ ಕಾಟನ್ ಸೈಲಲ್ಲಿ ಬರ್ತದೆ. ಕ್ವಶನ್. ರೇಷಿಯೋ ಆಫ್ ಅನ್ಕನ್ಫೈನ್ಡ್ ಕಂಪ್ರೆಸಿವ್ ಸ್ಟ್ರೆಂತ್, ಅನ್ಕನ್ಫೈನ್ಡ್ ಅಂತ ಹೇಳಿದ್ರೆ, ಆಫ್ ಆನ್ undistributed sample of soil to that of remolded sample at a same water content is known as sensitivity. ಇದು ಆನ್ಸರ್. 50 gram of oven dried soil of 5 sized shown in the table is taken for hydrometer analysis and 1000 cc of suspension is prepared and filled in a jar up to 30 centimeter height. ಓಕೆ, ಸ್ವಲ್ಪ ಪ್ರಾಬ್ಲಮೆಟಿಕ್ ಅದ ಇದು. ಓಕೆ, ನಾನು ಡೈರೆಕ್ಟ್ ಆನ್ಸರ್ ಹೇಳ್ತೀನಿ ಇದರದ್ದು, ಇದೆಲ್ಲ ನೋಡ್ಕೊಳ್ಳಿ. ಇದ್ರದ್ದು 62 ಆನ್ಸರ್ ಬಂದುಬಿಟ್ಟು 5 hours 37 minutes ಬರುತ್ತೆ. Why are bricks soaked in water before using in brick masonry? ಇಟ್ಟಿಗೆನ ಮೊದಲು ಯಾಕೆ ನೀರಲ್ಲಿ ನೆನೆಸ್ತಾರೆ, ಇಮರ್ಸ್ ಮಾಡ್ತಾರೆ ಅಂತ ಕೇಳ್ತಿದ್ದಾರೆ. For a preventing depletion of moisture from water. Okay. One of the following industries is not necessary to prepare environmental impact assessment EIA report to get ಕ್ಲಿಯರೆನ್ಸ್ ಫ್ರಮ್ ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟಲ್ ಆ್ಯಂಡ್ ಫಾರೆಸ್ಟ್. ಯಾವುದು ಪ್ರಾಜೆಕ್ಟು EIAದು NOC ತೊಗೊಳ್ಳೋಕ್ಕೆ ಅಥವಾ ರಿಪೋರ್ಟ್ ತೊಗೊಳ್ಳೋಕ್ಕೆ ಇದಿಲ್ಲ ಅಂತ ಕೇಳ್ತಿದ್ದಾರೆ. ಓಕೆ, ಇಂಡಸ್ಟ್ರೀಸ್ ಇನ್ವಾಲ್ವಿಂಗ್ ಇನ್ವೆಸ್ಟ್ಮೆಂಟ್ ಲೆಸ್ ದೆನ್ 5 crores. ಓಕೆ, ಇದು GK ಅಂದರೆ ಏನೊಂದು ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಇದು ಮ್ಯಾನೇಜ್ಮೆಂಟ್ ಬರ್ತಲ್ಲ ಅದ್ರದ್ದು ಕ್ವಶನ್. ಪವರ್ ಟ್ರಾನ್ಸ್ಮಿಟೆಡ್ ಬೈ ಎ ಶಾಫ್ಟ್ in watts is given by the expression. Power transmitted expression ಏನಂತ ಕೇಳಿದ್ದಾರೆ. P equal to 2 pi NT divided by 60. Okay,
ವೇರ್ ಎನ್ ಈಕ್ವಲ್ ಟು ಸ್ಪೀಡ್ ಇನ್ RPM ಅಂದರೆ ರನ್ನಿಂಗ್ ಪರ್ ಮೀಟರ್ ಆರ್ ರನ್ನಿಂಗ್ ಪರ್ ಮಿನಿಟ್ ಆ್ಯಂಡ್ T ಈಸ್ ಟಾರ್ಕ್. 66. ISO 14012 provides guidance on. ಓಕೆ, ಇದು ಎದ್ರ ಬಗ್ಗೆ ಗೈಡೆನ್ಸ್ ಕೊಡ್ತದೆ ಅಂತ ಕೇಳ್ತಾರೆ. 66 ಯಾವುದು ಕ್ವಾಲಿಫಿಕೇಷನ್ ಕ್ರೈಟೇರಿಯಾ ಫಾರ್ ಎನ್ವೈರ್ಮೆಂಟಲ್ ಆಡಿಟರ್ ಇದೆ ನೋಡಿ. ಕೋಡ್ ಬುಕ್ ಬಗ್ಗೆನೂ ಕೊಡ್ತಾರೆ. ಕೋಡ್ ಬುಕ್ದು ನೋಡಿ ಎಷ್ಟು ಟೈಪ್ ನಾವು ಓದಿದ್ದು IS 456 SP 16 ಒಂದು 4-5 ಥರದ್ದು ಅಷ್ಟೇ ನಾವು ನೋಡಿದ್ವಿ. ಇಲ್ಲಿ ನೋಡಿದರೆ ಬೇರೆ ಬೇರೆ ಥರದ್ದು ಕೋಡ್ ಬುಕ್ಸ್ ಇದೆ. ಇದೆಲ್ಲ IS ಕ್ವಶನ್ಸ್, ಇವೆಲ್ಲ ಡೈರೆಕ್ಟ್ ಕ್ವಶನ್ಸ್ IS ಇಂದ ಬಂದಿರ್ತದೆ. ಯಾರ್ಯಾರು ಇಂಡಿಯನ್ ಇಂಜಿನಿಯರಿಂಗ್ ಸರ್ವಿಸಸ್ ಎಕ್ಸಾಮ್ ಕ್ವಶನ್ ಪೇಪರ್ನು ನೋಡ್ರಿ, ಅದರಿಂದ ಡೈರೆಕ್ಟ್ ಕ್ವಶನ್ಸ್ ಕೇಳಿರ್ತಾರೆ. ಯೂಲರ್ಸ್ ಕ್ರಿಪ್ಲಿಂಗ್ ಲೋಡ್ ಫಾರ್ಮುಲಾ gives buckling load of long columns, that is the ultimate load. Column can take mathematically. Euler's formula can be expressed as, okay, ಇದು ಬರುತ್ತೆ P is equal to pi r square EI divided by L square ಅಂತೇಳಿ. ವೇರ್ P ಅಂದರೆ ಏನು, E ಅಂದರೆ ಏನು, I ಅಂದರೆ ಏನು ಎಲ್ಲ ಅಂದರೆ ಕೊಟ್ಟಿದ್ದಾರೆ ಇಲ್ಲಿ. ಬಕ್ಲಿಂಗ್ ಲೋಡು, ಮಾಡ್ಯುಲಸ್ ಆಫ್ E ಅಂದರೆ ಯಂಗ್ಸ್ ಮಾಡ್ಯುಲಸ್ಸು, I ಅಂದರೆ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಕಾಲಮ್ ಸೆಕ್ಷನ್, L ಅಂದರೆ ಎಫೆಕ್ಟಿವ್ ಲೆಂತ್ ಆಫ್ ದಿ ಕಾಲಮ್. Okay. 68. For a discharge Q, the specific speed of the pump is Ns. For half discharge with the same head, the specific speed will be ಆ ಥರ ಇದ್ರೂ ನೋಡ್ರಿ, ಕ್ವೆಶನ್ ಥರನೇ ಇದೆ. ಓಕೆ, Ns √2. ಟೆಂಪ್ರರಿ ಹಾರ್ಡ್ನೆಸ್ ಇನ್ ವಾಟರ್ ಕಾಸ್ಡ್ ಬೈ. ವಾಟರ್ ಹಾರ್ಡ್ನೆಸ್ ಟೆಂಪ್ರರಿ ಎದರಿಂದ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಆಪ್ಷನ್ 1 ಕಾರ್ಬೋನೇಟ್ಸ್ ಆ್ಯಂಡ್ ಬೈಕಾರ್ಬೋನೇಟ್ಸ್ ಆಫ್ ಕ್ಯಾಲ್ಸಿಯಮ್ ಆ್ಯಂಡ್ ಮ್ಯಾಗ್ನೀಷಿಯಮ್. ಓಕೆ. 70. If delta is a angle of deflection of a simple curve of radius r, then the length of the curve is, length of the curve ಫಾರ್ಮುಲಾ ಏನಂತ ಕೇಳ್ತಿದ್ದಾರೆ, pi r delta divided by 180 degree. Dash standard provides tool for a program of ಕ್ವಾಂಟಿಟಿನೇ ಆಗೋಗಿತ್ತು. ಮಾನಿಟರ್ ಆ್ಯಂಡ್ ವೆರಿಫೈ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಅಂತ ಕೇಳಿದ್ದಾರೆ. ಯಾವ್ದು ಹೇಳುತ್ತೆ ಇದು ಕೊಡ್ಬೇಕು ಇದ್ರ ರಿಲೇಟೆಡ್ ಅಂತ ಅಂದರೆ ಗ್ರೀನ್ ಹೌಸ್ ಗ್ಯಾಸಸ್ ಎಮಿಷನ್ದು. ISO 14064. Consider the following statements. The interaction of correct statement ಯಾವುದು ಅಂತ ಕೇಳಿದ್ದಾರೆ. The interaction of the first and the last ray in funicular diagram is on the line of action of the resultant. Okay. Second statement ನೋಡ್ರಿ. Intersection of first and last ray in polar diagram gives the magnitude of resultant. Which of the above statement is correct? Okay, ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಅಂತ ಕೇಳಿದಾರೆ ಮಗಿಂದ. ಫಸ್ಟ್ ಒಂದು ಇದು ಕರೆಕ್ಟ್ ಇದೆ ನೋಡ್ರಿ. ದಿ ಇಂಟರ್ಸೆಕ್ಷನ್ ಆಫ್ ದಿ ಫಸ್ಟ್ ಆ್ಯಂಡ್ ದಿ ಲಾಸ್ಟ್ ರೇ ಇನ್ ಫನಿಕ್ಯುಲರ್ ಡಯಾಗ್ರಾಮ್ ಈಸ್ ಆನ್ ದಿ ಲೈನ್ ಆಫ್ ಆ್ಯಕ್ಷನ್ ಇನ್ ದಿ ರಿಸಲ್ಟೆಂಟ್. 73. If V is the design speed in km/h and R is the radius meter of curve of a hill road, the super elevation E is given by which of the following ratios? V square divided by 225/r. Okay, ಅವಾಗಲೇ ನಾನು ಒಂದು ಮಿಕ್ಸ್ಡ್ ಟ್ರಾಫಿಕ್ ಕಂಡೀಷನಲ್ಲಿ ಹೇಳಿದ್ದೆಲ್ಲ ಅದೇ ಫಾರ್ಮುಲಾ ಇದೆ ನೋಡ್ರಿ. ಓಕೆ. 74. ವಾಲ್ಯೂಮೆಟ್ರಿಕ್ ಸ್ಟ್ರೈನ್ ಈಸ್ ಡಿಫೈನ್ಡ್ ಆ್ಯಸ್ ವಿಚ್ ಆಫ್ ದಿ ಫಾಲೋವಿಂಗ್. ವಾಲ್ಯೂಮೆಟ್ರಿಕ್ ಸ್ಟ್ರೈನ್ ಗೊತ್ತಲ್ಲ, ಚೇಂಜ್ ಇನ್ ವಾಲ್ಯೂಮ್ ಬೈ ಒರಿಜಿನಲ್ ವಾಲ್ಯೂಮ್. ಈಗ ವಾಲ್ಯೂಮೆಟ್ರಿಕ್ ಲೆಂತ್, ಈಗ ವಾಲ್ಯೂಮೆಟ್ರಿಕ್ ಸ್ಟ್ರೈನ್ ಅಂತ ಕೇಳ್ತಾರೆ. ಈಗ ಲೆಂತ್ ಬಗ್ಗೆ ಕೇಳಿದಾಗ ಏನಕ್ಕೆ ಲೆಂತ್ ಸ್ಟ್ರೈನ್ ಆದಾಗ ಯಾವ ಥರ ಡಿಫೈನ್ ಮಾಡಿ ಅಂತ ಹೇಳ್ತಾರೆ. ಅವಾಗ ಚೇಂಜ್ ಇನ್ ಲೆಂತ್ ಬೈ ಒರಿಜಿನಲ್ ಲೆಂತ್.
ಇದು ಇರೋದೇ ಆ ಥರ ಸ್ಟ್ರೈನ್ ಫಾರ್ಮುಲಾನೇ ಹಾಗೆ. ಚೇಂಜ್ ಇನ್ ಲೆಂತ್, ಚೇಂಜ್ ಇನ್ ಯಾವುದಾದ್ರೂ ಇರಲಿ, ಅದು ಲೆಂತು, ವಾಲ್ಯೂಮು, ಏರಿಯಾ ಡಿವೈಡೆಡ್ ಬೈ ಒರಿಜಿನಲ್. ಓಕೆ, 75. Maximum deflection for a cantilever of length L carrying load W at its free end. ಫ್ರೀ ಎಂಡ್ ಅಂದರೆ ಇಲ್ಲಿ ನೋಡಿ, ಕ್ಯಾಂಟಿಲಿವರ್ ಇರುತ್ತೆ, ಇಲ್ಲಿ W ಲೋಡ್ ಕ್ಯಾರಿ ಆಗ್ತದೆ, ಎಲ್ಲಿದೆ ಏನಂತ ಕೇಳಿದ್ರೆ ಡಿಫ್ಲೆಕ್ಷನ್ ಕೇಳಿದ್ದಾರೆ ಇವರು. ಓಕೆ, ಡಿಫ್ಲೆಕ್ಷನ್ ಏನು ಬರುತ್ತೆ ಕ್ಯಾಂಟಿಲಿವರ್ಗೆ? ಇದು WL3 3EI. ಓಕೆ.